ದಿಢೀರನೆ ಮೆಟ್ರೋ ಪ್ರಯಾಣ ದರ ಏರಿಕೆ ಆಗಿದೆ. ಇದು ಮೆಟ್ರೋಗೆ ಒಂದು ಬಿಗ್ ಶಾಕ್, ಅದರ ಜೊತೆಗೆ ಒಂದು ಬಿಗ್ ಎಫೆಕ್ಟ್ ಆಗಿದೆ. ಮೆಟ್ರೋದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಜನ. 6 ದಿನದಲ್ಲಿ 4 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರ ಇಳಿಕೆಯಾಗಿದೆ. ಬರೋಬ್ಬರಿ 4,62,308 ಪ್ರಯಾಣಿಕರು ಇಳಿಮುಖ ಆಗಿದೆ, ಕಡಿಮೆ ಆಗಿದೆ. ಪ್ರಯಾಣಿಕರ ಸಂಖ್ಯೆ ದಿನೇ ದಿನೇ ಇಳಿಕೆ ಆಗ್ತಾ ಇದೆ. ಮೆಟ್ರೋಗೆ ಇದು ಒಂದು ಬಿಗ್ ಶಾಕ್. ಏಕಾಏಕಿಯಾಗಿ ಮೆಟ್ರೋ ದರ ಏರಿಕೆ ಆಯಿತು. ದರ ಏರಿಕೆಯಿಂದಾಗಿ ಜನ ಕಡಿಮೆ ಆಗಿದ್ದಾರೆ ಬರೋದು. ಸತ್ತಾರ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ, ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತ್ತಾರ, ಇತ್ತೀಚೆಗೆ ನಾವು ಮಾತಾಡ್ತಾ ಇದ್ವಿ, ಒಂದು ವೇಳೆ ಬೆಲೆ ಏರಿಕೆ ಮಾಡಿದ ತಕ್ಷಣವೇ ಮೆಟ್ರೋಗೆ ಆದಾಯ ಹೆಚ್ಚಾಗ್ಬೋದು, ಆದರೆ ಬರುವಂಥ ಜನ ಕಡಿಮೆ ಆಗ್ತಾರಲ್ಲ, ಇದಕ್ಕೇನು ಮಾಡುತ್ತೆ ಮೆಟ್ರೋ ಅಂತ ಹೇಳಿದಾಗ ಒಂದಷ್ಟು ಪ್ರಮಾಣದಷ್ಟು ಕಡಿಮೆ ಮಾಡಿದ್ರು ರೇಟನ್ನು. ಆದರೆ ರೇಟ್ ಕಡಿಮೆ ಆದ್ರೂ ಜನ ಬರ್ತಾ ಇಲ್ವಲ್ಲ ಅಂತ. ಮೊನ್ನೆ BMRCL ಅವರು ಮತ್ತೊಂದು ಪ್ರೆಸ್ ಮೀಟ್ ಮಾಡಿ ದರ ಪರಿಷ್ಕರಣೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಕೇವಲ 30% ಮಾತ್ರ ಕಡಿಮೆ ಮಾಡ್ತೀವಿ, ಅಂದರೆ ಈಗಾಗಲೇ 40%ಗಿಂತ ಅಧಿಕ ಎಲ್ಲೆಲ್ಲಿ ಮೆಟ್ರೋ ದರ ಏರಿಕೆಯಾಗಿದೆಯೋ ಅಲ್ಲಿನ 30% ಕಡಿಮೆ ಮಾಡುವ ಅನ್ನೋ ಮೂಲಕ ಕೇವಲ 10 ರೂಪಾಯಿ ಮಾತ್ರ ಕಡಿಮೆ ಮಾಡಿದರು. ಇದು ಕೂಡ ಜನರ ಪ್ರಯಾಣಿಕರ ಅಸಮಾಧಾನಕ್ಕೆ ಕಾರಣ ಆಗಿರುವಂಥದ್ದು. ಅಂದರೆ 20 ರೂಪಾಯಿ ಇರೋ ಕಡೆ ಕೂಡ 10 ರೂಪಾಯಿ ಕಡಿಮೆ ಮಾಡಿದ್ದಾರೆ, 80 ರೂಪಾಯಿ ಇರೋ ಕಡೆ ಕೂಡ 10 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಈ ರೀತಿಯಲ್ಲಿ ಕೇವಲ 10 ರೂಪಾಯಿ ಕಡಿಮೆ ಮಾಡಿರುವುದರಿಂದ ಜನರಿದೀಗ ಮೆಟ್ರೋದಿಂದ ಬೇಸತ್ತು ಪರ್ಯಾಯವಾಗಿ ಬೇರೆಡೆ ಶಿಫ್ಟ್ ಆಗ್ತಾ ಇರುವಂಥದ್ದು. ಅದಕ್ಕೆ ಪ್ರಮುಖ ಉತ್ತಮ ಉದಾಹರಣೆ, ಕೇವಲ 6 ದಿನದ ಅಂತರದಲ್ಲಿ ಸರಿಸುಮಾರು 4.5 ಲಕ್ಷದಷ್ಟು ಪ್ರಯಾಣಿಕರು ಇದೀಗ ಬೇರೆಡೆ ಶಿಫ್ಟ್ ಆಗಿರುವಂಥದ್ದು. ಮತ್ತೊಂದು ಕಾರಣ ಏನಂದ್ರೆ, BMRCL ನ ಒಂದು ದಿನದ ಪಾಸ್ ಏನಿದೆ, ಅದೇ ಪಾಸ್ ಅದೇ ದುಡ್ಡಲ್ಲಿ BMTCL ಸರಿಸುಮಾರು 1 ವಾರಗಳ ಕಾಲ ಓಡಾಡಬಹುದು. ಅಂದ್ರೆ BMRCL ನ ಮೆಟ್ರೋದ ಒಂದು ದಿನದ ಪಾಸ್ 300 ರೂಪಾಯಿ ಇದ್ರೆ BMTCಯ 1 ವಾರದ ಪಾಸ್ ಇರುವಂತದ್ದು 350 ರೂಪಾಯಿ. ಅಂದ್ರೆ ಇಷ್ಟೊಂದು ಅಜಗಜಾಂತರ ವ್ಯತ್ಯಾಸ ಏನಿದೆ, ಇದು ಕೂಡ ಇದು ಪ್ರಯಾಣಿಕರನ್ನು ಪರ್ಯಾಯವಾಗಿ BMTC ಹತ್ತ ಶಿಫ್ಟ್ ಆಗುವಂತ ಮಾಡಿದೆ. ಅದರ ಜೊತೆಗೆ ಜನರಿದೀಗ ಕ್ಯಾಬ್ಗಳತ್ತ ಒಲವು ತೋರುತ್ತಿದ್ದಾರೆ. ಯಾಕಂದ್ರೆ ಮೆಟ್ರೋದಲ್ಲಿ ಕೊಡುವಂತಹ ದುಡ್ಡು ಏನಿದೆ, ಅದೇ ದುಡ್ಡಲ್ಲಿ ಜನರು ಮನೆ ಬಾಗಿಲಿಗೆ ಹೋಗಿ ತಲುಪ್ತಾ ಇದ್ದಾರೆ. ಇದರಿಂದ ಜನರು ಅನಿವಾರ್ಯವಾಗಿ ಬೇರೆ ಸಾರಿಗೆ ವ್ಯವಸ್ಥೆ ಹತ್ತ ಪರ್ಯಾಯವಾಗಿ ಶಿಫ್ಟ್ ಆಗ್ತಾ ಇರೋದು ಎಲ್ಲೋ ಒಂದು ಕಡೆ BMRCL ಕೂಡ ಆತಂಕ ತಂದೊಡ್ಡಿದೆ. ಇದೇ ಕಾರಣಕ್ಕೆ BMRCL ಏನಾದರೂ ಇದು 1 ಡೇ ಅಥವಾ 3 ಡೇ 5 ಡೇ ಪಾಸ್ ದರದಲ್ಲಿ ಏನಾದರೂ ಕಡಿಮೆ ಮಾಡಿದರೆ ಮಾತ್ರ ಮತ್ತೆ ಪ್ರಯಾಣಿಕರ ಮನಗೆಲ್ಬಹುದು. ಅದರ ಜೊತೆಗೆ ಈಗಾಗಲೇ 46% ಅಂತ ಹೇಳಿ ಎಲ್ಲೆಲ್ಲಿ 80% 90% ಮಾಡಿದ್ರು, ಅಲ್ಲೆಲ್ಲ BMRCL ಎಲ್ಲೂ ಕೂಡ ಇಳಿಕೆ ಮಾಡಿಲ್ಲ. ತನ್ನ ತಪ್ಪನ್ನು ಕರೆಕ್ಷನ್ ಮಾಡುವಂತಹ ಒಂದು ಕೆಲಸ ಮಾಡಿದೆ. ಆ ಕರೆಕ್ಷನ್ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಮತ್ತೆ ಟೆಕ್ನಿಕಲ್ ಎರರ್ ಮಾಡ್ತಾ ಇರುವಂತದ್ದು. BMRCL ಅದಕ್ಕೂ ಕೂಡ ಸ್ಪಷ್ಟನೆ ಏನಂದ್ರೆ, ನಾವು ಅವರೇಜ್ ಆಗಿ ನೋಡ್ತಾ ಇದ್ದೀವಿ. ಅವರೇಜ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಹಿಂದೆ ವೈಟ್ ಫೀಲ್ಡ್ಗೆ 90% ಏರಿಕೆಯಾಗಿತ್ತು. ಮೆಜೆಸ್ಟಿಕ್ ಇಂದ ವೈಟ್ ಫೀಲ್ಡ್ಗೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ 30% ಕಡಿಮೆಯಾಗಿ ಇದೀಗ 60% ಇದೆ. ಆ 60% ಏರಿಕೆ ಏನಿದೆ ಅದು ಅವರೇಜ್ ಆಗಿ ತೆಗೆದುಕೊಂಡಿರುವುದರಿಂದ ಅಲ್ಲೂ ನಿಲ್ದಾಣದಿಂದ ನಿಲ್ದಾಣಕ್ಕೆ ಅಥವಾ ಸ್ಲ್ಯಾಬ್ ಮಾರ್ಜಿನ್ ಮಾಡಬೇಕಾಗುತ್ತೆ. ನಿಲ್ದಾಣದಿಂದ ನಿಲ್ದಾಣಕ್ಕೆ ರೇಟ್ ಏನಾದರೂ ಫಿಕ್ಸ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಈಗ 9 ಸ್ಲ್ಯಾಬ್ಗಳ ಮೂಲಕ ರೇಟ್ ಹೈಕ್ ಮಾಡಿರುವಂತಹ BMRCL ಮುಂದಿನ ಹಂತದಲ್ಲಿ ನಿಲ್ದಾಣದಿಂದ ನಿಲ್ದಾಣಕ್ಕೆ ಏನಾದರೂ ರೇಟ್ ಹೈಕ್ ಮಾಡಿದ್ರೆ ಮಾತ್ರ ಮತ್ತೆ ಪ್ರಯಾಣಿಕರನ್ನು ಮೆಟ್ರೋದತ್ತೆ ಬರುವಂತೆ ಮಾಡೋಕೆ BMRCL ಸಾಧ್ಯ. ಅದರ ಹೊರತಾಗಿಯೂ ಜನರು ಹಂತ ಹಂತವಾಗಿ ಶಿಫ್ಟ್ ಆಗ್ತಾ ಇದ್ದಾರೆ. ಮೊದಲ ದಿನ 14,000 ಆಗಿದ್ದವು, 2ನೇ ದಿನ 40,000, 3ನೇ ದಿನದಲ್ಲಿ ಕೇವಲ 1 ಲಕ್ಷದಷ್ಟು ಪ್ರಯಾಣಿಕರು ಕಡಿಮೆಯಾಗಿರೋದು ಇದೀಗ BMRCL ಕೂಡ ಆತಂಕ ತಂದೊಡ್ಡಿರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಸತ್ತಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.